ನಿಮ್ಮ ಇದರಿಂದ ಎಷ್ಟು ಆಚೆ ಬರ್ಬೋದು, ನಿಮ್ಮ ಅಡಿಗೆಯಿಂದ ಎಷ್ಟು ಆಚೆ ಬರ್ಬೋದು, ಅದನ್ನ ಮೆಷರ್ ಮಾಡ್ತಾರೆ, ವೆಯ್ಟ್ ಮಾಡ್ತಾರೆ. ಅದನ್ನು ವೆಯ್ಟ್ ಮಾಡಿ ಅದರ ಮೇಲೆ ಟ್ಯಾಕ್ಸ್ ಫಿಕ್ಸ್ ಮಾಡಿದ್ದಾರೆ. ನಾನು ಓದಿರೋದನ್ನ ಹೇಳ್ತಾ ಇರೋದು. ಈಗಿರೋ ಇದ್ರಲ್ಲಿ ಓದಿದ್ದೀರಾ? ಓದಿ ಅದನ್ನ. ನಿಮ್ಮ ಮನೆಯಲ್ಲಿ ಎಷ್ಟು ಕಸ ಬರುತ್ತೆ ಅದನ್ನ ವೆಯ್ಟ್ ಮಾಡಿ ಅದರ ಮೇಲೆ ತೆರಿಗೆ ಹಾಕುವಂಥದ್ದು. ಕಸದ ಮೇಲೆ. ಈಗ ಮತ್ತೆ ನಿಮ್ಮ ಮನೆ ತೆರಿಗೆ, ಅದು ಬಹಳ ವರ್ಷ ಆಗ್ಬಿಟ್ಟಿದೆ. ತೆರಿಗೆನ ಏರಿಕೆ ಮಾಡಿ ಅದನ್ನು ಮಾಡೋಕ್ಕೆ ಮನೆ ತೆರಿಗೆಯನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಈಗ ಇನ್ನ ಉಳಿದಂತೆ ನೀವು ನೋಡಿದ್ದೀರಾ, ಈ ಗಾಳಿ ಒಂದು ಬಿಟ್ಟು ಇನ್ನೆಲ್ಲ ಗಾಳಿನೊಂದು ಬಿಟ್ಟಿದ್ದಾರೆ ಸದ್ಯಕ್ಕೆ, ಅದನ್ನ ತೆರಿಗೆ ಹಾಕಿದ್ದೀರಾ. ಮತ್ತೆ ಆಸ್ಪತ್ರೆಗೆ ಹೊಸ ರೋಗಿಗಳಿಗೆ 20 ರೂಪಾಯಿ ಮಾಡಿದ್ದೀರಾ. ಹೊಸದಾಗಿ ರೋಗಿ ಹೋದ್ರೆ ಯಾರು BPL ಬಡವರು ಹೋಗೋದು ನಾನು ಹೇಳ್ತಾ ಇರೋದು. ಸಾವುಕಾರ ರೋಗ ಆಸ್ಪತ್ರೆ ಅಲ್ಲ, ಬಡವರು ರೋಗ ಆಸ್ಪತ್ರೆಗೆ 10 ರೂಪಾಯಿ ಇದ್ದಿದ್ದು 20 ರೂಪಾಯಿ, 100% ರೈಸ್. ಅವ್ರು ಮಾಡಿಲ್ಲ ಅಂತಾರೆ. ನಾನು ಉದಾಹರಣೆ ಕೊಡ್ತೀನಿ. ವಿಕ್ಟೋರಿಯಾದಲ್ಲಿ ಮಾಡಿದ್ದಾರೆ, ವಾಣಿ ವಿಲಾಸ್ ಅಲ್ಲಿ ಮಾಡಿದ್ದಾರೆ, ಲೇಡಿ ಕರ್ಜನ್ ಅಲ್ಲಿ ಮಾಡಿದ್ದಾರೆ, ಮಿಂಟೋ ಆಸ್ಪತ್ರೆ ಮಾಡಿದ್ದಾರೆ. ಅವ್ರಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಫಸ್ಟ್ ಹೇಳ್ಬಿಟ್ಟಿದೆ ಯಾವ ಆಸ್ಪತ್ರೆ ಮಾಡ್ತಾರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ನಾನು ಹೋಗಿ ನೋಡ್ಕೊಂಡ್ ಬಂದಿದ್ದೀನಿ, ಮಾಡಿದ್ದಾರೆ. ಒಳ ರೋಗಿಗಳು ದಾಖಲಾತಿಗೆ 25 ರೂಪಾಯಿ ಇದ್ದಿದ್ದು 50 ರೂಪಾಯಿ ಮಾಡ್ಬಿಟ್ಟಿದ್ದಾರೆ. ಅಡ್ಮಿಟ್ ಆದ್ರೆ 25ರಿಂದ 50 ರೂಪಾಯಿ ಕೊಟ್ಬಿಡು ಅಡ್ಮಿಟ್ ಆದ್ರೆ. ಬ್ಲಡ್ ನಿಮ್ಗೆ ಸ್ಯಾಂಪಲ್ಗೆ 70 ರೂಪಾಯಿ ಇತ್ತು, ಅದನ್ನ 120 ಮಾಡಿದ್ದಾರೆ. ವಾರ್ಡ್ ಶುಲ್ಕ 25 ಇತ್ತು, ಅದನ್ನ 50 ಮಾಡಿದ್ದಾರೆ. ತ್ಯಾಜ್ಯ ಅಲ್ಲೂ ಆಸ್ಪತ್ರೆಯಲ್ಲಿ ತ್ಯಾಜ್ಯ ನಿರ್ವಹಣೆಗೋಸ್ಕರನು ಕೂಡ ಅದನ್ನು ಕೂಡ 10 ರೂಪಾಯಿ ಇದ್ದಿದ್ದು 50 ರೂಪಾಯಿ ಮಾಡಿದ್ದಾರೆ. ಈ ರೀತಿ ಆಸ್ಪತ್ರೆನೂ ಬಿಟ್ಟಿಲ್ಲ. ಒಟ್ಟಾರೆ ಬೆಂಗಳೂರು ಜನತೆಗೆ ಇವತ್ತು ಅವ್ರೇನು ಹೇಳ್ತಾ ಇದ್ರಲ್ಲಪ್ಪ ವಿಜಿ, ಬ್ರ್ಯಾಂಡ್ ಬೆಂಗಳೂರು, ಏನು ಬ್ರ್ಯಾಂಡ್ ಬೆಂಗಳೂರು, ಈಗ ದುಬಾರಿ ಬೆಂಗಳೂರು. ಬ್ರ್ಯಾಂಡ್ ಬೆಂಗಳೂರು ಹೋಯ್ತು, ದುಬಾರಿ ಬೆಂಗಳೂರು ಬಂತು. ಹೊಸ ವರ್ಷದ ಕೊಡುಗೆ ಯುಗಾದಿ ಹಬ್ಬ ಸಂಭ್ರಮದಿಂದ ಆಚರಿಸಿ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಅಡ್ವರ್ಟೈಸ್ಮೆಂಟ್, ಒಂದು ಪೇಪರ್ ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟ್, ಟಿವಿಗಳಿಗೆ ಅಡ್ಜಸ್ಟ್ಮೆಂಟ್, ಹೊಸ ವರ್ಷದ ಶುಭಾಶಯಗಳು. ಇವೆರಡೇ ಮಾತ್ರ ಡಬಲ್ ಧಮಾಕ ಕೊಟ್ಟಿದ್ದೀರಿ. ಮುಂದೆ ಗಣೇಶನ ಹಬ್ಬ ಗೌರಿ ಹಬ್ಬಕ್ಕೆ ತ್ರಿಬಲ್ ಧಮಾಕ ಕೊಡ್ತೀರಿ. ರೆಡಿ. ಇಷ್ಟು ಕಾಂಗ್ರೆಸ್ಸಿನ ಅಡ್ವರ್ಟೈಸ್ಮೆಂಟ್. ದುಬಾರಿ ಬೆಂಗಳೂರು, ದುಬಾರಿ ಬೆಂಗಳೂರು, ಕಾಸ್ಟ್ಲಿ ಬೆಂಗಳೂರು ಇಂಗ್ಲಿಷ್. ಇನ್ನ ಬಂದ್ಬಿಡ್ತೀನಿ. ಇನ್ನ ವಿದ್ಯುತ್ ದರ ಏರಿಕೆ. ನಾನೇ ಓಡೋಗ್ತಾ ಇಲ್ಲ ಅರ್ಜೆಂಟ್, ನೀನೇನಪ್ಪ. ವಿದ್ಯುತ್ ದರ ಏರಿಕೆ ಅದೇನೋ ಅಳಿಯ ಅಲ್ಲ ಮಗಳ ಗಂಡ. ಇಲ್ಲಿ ಒಳ್ಳೆ ಸ್ಕೀಮ್ ಇದು ನೋಡಿ. ಅಳಿಯ ಅಲ್ಲ ಮಗಳ ಗಂಡ. ನಾವೇರಿಸ್ತಾ ಇಲ್ಲ, ಕೋರ್ಟ್ ಆದೇಶ ಮಾಡಿದೆ. ಅಂದ್ರೆ ಅದು ಗ್ರಾಜ್ಯುಟಿ ಅಲ್ಲನಪ್ಪ. ಪೆನ್ಷನ್ ಗ್ರಾಜ್ಯುಟಿ ಎಲ್ಲ ಯಾರಪ್ಪ ಕೊಡಬೇಕು? ಸರ್ಕಾರ, ನೀವು ಕೊಡಬೇಕು. ಯಾವ ಸ್ಥಿತಿ ಬಂದಿದೆ ಅಂದ್ರೆ ಪೆನ್ಷನ್ ಸರ್ಕಾರ ಜನ ಕೊಡ್ಬೇಕಾದ ಸ್ಥಿತಿಗೆ ಬಂದಿದೆ. ಪೆನ್ಷನ್ ಸರ್ಕಾರಿ KEB ಅಂದ್ರೆ ಬೆಸ್ಕಾಮು, KEB ವಿದ್ಯುತ್ ಶಕ್ತಿ ಇಲಾಖೆ ಅವ್ರಿಗೆ ಪೆನ್ಷನ್ ಕೊಡಕ್ ಯೋಗ್ಯತೆ ಇಲ್ಲ. ನಿಮ್ ಯೋಗ್ಯತೆಗೆ ಎಷ್ಟು ಬೆಂಕಿ ಇಟ್ರು ಪೆನ್ಷನ್. ಅದಕ್ಕೆ ಯಾರ ಕೈಲೋ ನಾವು ಕೋರ್ಟ್ಗೆ ಹಾಕ್ಸಿ KERC ಈಗ ಆ 36 ರೂಪಾಯಿ, 36 ಪೈಸೆ, 36 ಪೈಸೆ, 36 ಪೈಸೆ ಏರಿಕೆ ಮಾಡಿದ್ದಾರೆ ಒಂದೇ ಬಾರಿ. ಮಾರೇತು ಹಾತಿಕೋ ಮಾರ್ನ, ಲೂಟೇತು ಭಂಡಾರ್ಕೋ ಲೂಟ್ನ. ಈ ಸರ್ಕಾರ ಹಂಗೆ ತೀರ್ಮಾನ ಮಾಡ್ಬಿಟ್ಟವ್ರೆ. ಸಣ್ಣ ಪುಟ್ಟ ಕಳ್ತನ ಮಾಡಬಾರ್ದು.
ಬಸ್ ಸ್ಟ್ಯಾಂಡ್ ಅಲ್ಲಿ ಪಿಕ್ ಪ್ಯಾಕೆಟ್ ಮಾಡಿದ್ರು ಅದೇ ಕೇಸೆ. ಬಸ್ ಸ್ಟ್ಯಾಂಡ್ ಅಲ್ಲಿ ಪಿಕ್ ಪ್ಯಾಕೆಟ್ ಮಾಡಿದ್ರು ಅದೇ ಕೇಸೆ ನಿಮ್ಗೆ. ಮನೆಯಲ್ಲಿ ಹೋಗಿ ಚಿನ್ನ ಕದ್ರೂ ಅದೇ ಕೇಸೆ. ಎರಡು ಸೇಮ್ ಕೇಸ್. ಅದಕ್ಕೆ ಮಾರೇತು ಹಾಥಿಕೋ ಮಾರ್ನ, ಲೂಟೇತು ಬಂಗಾರಕೋ ಲೂಟ್ನ. ಈಗ ಜನಗಳನ್ನ ಲೂಟ್ ಮಾಡ್ತಾ ಇದ್ದಾರೆ. ಜನಗಳು ಬಲಿಪಶುವಾಗಿದ್ದಾರೆ. ಜನರನ್ನ ಲೂಟ್ ಮಾಡ್ತಾ ಇರುವಂತ ಈ ಸರ್ಕಾರ ಇವತ್ತು ಈ ವಿದ್ಯುತ್ ಶಕ್ತಿ ತೆರಿಗೆ ಹಾಕೋ ಮುಖಾಂತರ ಒಂದ್ಸರಿ ನೋಡಿ, ಪೆಟ್ರೋಲು ವಿದ್ಯುತ್ ಶಕ್ತಿ ಎರಡನ್ನೂ ಕೂಡ ಜನಸಾಮಾನ್ಯರ ಎಲ್ಲದ್ರ ಮೇಲೆ ಎಫೆಕ್ಟ್ ಆಗ್ತೈತೆ. ಅಂದ್ರೆ ದಿನನಿತ್ಯದ ವಸ್ತುಗಳೇನಿದೆ ಎಲ್ಲಾನು ಪೆಟ್ರೋಲ್ ಮತ್ತು ವಿದ್ಯುತ್ ಶಕ್ತಿ ಮೇಲೆನೆ ಎಲ್ಲ ಅಂದ್ರೆ ಡಿಪೆಂಡ್ ಆಗಿರುವಂತದ್ದು. ಪೆಟ್ರೋಲ್ ಆದ ತಕ್ಷಣ, ಡೀಸೆಲ್ ಆದ ತಕ್ಷಣ ನಿಮ್ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಇದಾಗುತ್ತೆ. ಇದೂ ಅಷ್ಟೇ. ನಿಮ್ ಏನೇ ದವಸ ಧಾನ್ಯ ಎಲ್ಲ ಕೂಡ ಗ್ರಿಲ್ ಇದು ಮಾಡ್ಬೇಕಾದ್ರೆ, ಅದನ್ನ ಪೌಡರ್ ಮಾಡ್ಬೇಕಾದ್ರೆ ಎವ್ರಿಥಿಂಗ್, ಮತ್ತೆ ಹೋಟ್ಲುಗಳಲ್ಲಿ ಕರೆಂಟ್ ಯೂಸ್ ಅವೆಲ್ಲ ಜಾಸ್ತಿ ಆದ ತಕ್ಷಣ ದಿನನಿತ್ಯದ ವಸ್ತುಗಳು ಆಟೋಮೆಟಿಕಲಿ ಜಾಸ್ತಿ ಆಗ್ತದೆ. ಈಗ ದಿನನಿತ್ಯದ ವಸ್ತುಗಳು ಆಟೋಮೆಟಿಕಲಿ ಜಾಸ್ತಿ ಆಗುವಂತ ವ್ಯವಸ್ಥೆಯನ್ನ ಇವತ್ತು ಮಾಡ್ತಾ ಇದ್ದಾರೆ. ಅದರಿಂದ ನನಗನ್ಸ್ತತೆ ಈ ಸರ್ಕಾರ ಬಂದ್ಮೇಲೆ 20 ತಿಂಗಳಲ್ಲೇ ಒಂದ್ ರೀತಿ 20 ಆಟ ಆಡ್ಬಿಟ್ಟಿದ್ದಾರೆ ಇವರು. ತೆರಿಗೆಗಳ ಒಂದು ದೊಡ್ಡ ಬಂಡೆಯನ್ನ, ಈ ಕನಕಪುರ ಬಂಡೆ ಅಂತ ಅಲ್ಲಪ್ಪ ಇದು, ಆಮೇಲೆ ಕನಕಪುರ ಬಂಡೆ ಅಂತ ಬರ್ಕೊಂಬೇಡಿ, ಇದು ಬಂಡೆ ಕನಕಪುರ ಬಂಡೆ